ನೇರ ನಿಷ್ಠೂರ ಪ್ರಾಮಾಣಿಕ ನಾಯಕ ಆನಂದ್. ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತರ ಧೈರ್ಯವಾದ ದಳಪತಿ. ಪ್ರಾಮಾಣಿಕ ಕಾರ್ಯಕರ್ತರ ಮನಸ್ಸಲ್ಲಿ ಮನೆ ಮಾಡಿದ ಆನಂದ್. ಬಣಗುದ್ದಾಟದಲ್ಲಿ ಕಾರ್ಯಕರ್ತರಿಗೆ ಸಿಕ್ಕ ಸ್ಮೈಲ್ ಕ್ಯಾಪ್ಟನ್ ಆನಂದ್. ತಾಲೂಕಿನಲ್ಲಿ 40 ವರ್ಷಗಳಿಂದ ರಾಜಕಾರಣ ಮಾಡುತ್ತಾ ಮನೆ ಮಾತಾಗಿರುವ ಹುಸ್ಕೂರು ಟಿ ಆನಂದ್ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಬಿ ಫಾರಂ ಕೊನೆಗಳಿಗೆಯಲ್ಲಿ ಚೆನ್ನಗಪ್ಪಗೆ ಹೈಕಮಾಂಡ್ ವಿತರಿಸಿದಾಗ ಪಕ್ಷದ ಸೂಚನೆಯಂತೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಚೆನ್ನಗಪ್ಪ ಪರವಾಗಿ ಕೆಲಸ ಮಾಡಿದ್ರ. ಕೆಸ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳು ಬರುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ರ. ಬಳಿಕ ಬದಲಾದ ರಾಜಕೀಯ ಸಮಯದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ ಹುಸ್ಕೂರು ಆನಂದ್ ತಮ್ಮ ಧರ್ಮಪತ್ನಿ ಕಲ್ಪನಾ ಆನಂದ್ ಅವರನ್ನ ಕಾಂಗ್ರೆಸ್ ಚಿಹ್ನೆಯಡಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿಸಿ ಅತ್ಯಂತ ಹೆಚ್ಚು ಮತಗಳಿಂದ ವಿಜಯ ಪತಾಕೆ ಹಾರಿಸುವಲ್ಲಿ ಯಶಸ್ವಿಯಾದ್ರ. 5 ವರ್ಷಗಳ ಅಧಿಕಾರಾವಧಿಯಲ್ಲಿ ತಮ್ಮ ಕ್ಷೇತ್ರದಾದ್ಯಂತ ಜನಪರವಾದ ಕೆಲಸದ ಜೊತೆಗೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಿ ಜನಸೇವೆಯೇ ಜನಾರ್ದನ ಸೇವೆ ಎಂದು ಜನಪರವಾದ ಕೆಲಸಗಳನ್ನು ಮಾಡಿದ್ರ. ಕಾಂಗ್ರೆಸ್ನಲ್ಲಿ ಉಂಟಾದ ಗೊಂದಲಗಳಿಂದಾಗಿ ಪುನಃ ಮಾತೃಪಕ್ಷ ಜೆಡಿಎಸ್ ಪಕ್ಷಕ್ಕೆ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಮರಳಿ ಬಂದರ. ಅಲ್ಲಿಂದ ಈವರೆಗೂ ಜೆಡಿಎಸ್ ಪಕ್ಷದ ಸಂಘಟನೆ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿರುವ ಹುಸ್ಕೂರು ಆನಂದ್ ನಿಷ್ಠಾವಂತ ಕಾರ್ಯಕರ್ತರ ಧೈರ್ಯವಾಗಿದ್ದಾರೆ. ಅವರ ಕೋರ್ಟು, ಕೇಸು, ಕಚೇರಿ, ಸಂತೋಷ, ದುಃಖದಲ್ಲಿ ಭಾಗಿಯಾಗುವ ಮೂಲಕ ಜನರ ಹೃದಯದಲ್ಲಿ ನಮ್ಮಣ್ಣ ಆನಂದಣ್ಣ ಎಂದು ಪ್ರೀತಿಯ ಹಚ್ಚೆ ಹೊತ್ತಿದ್ದಾರೆ. ಈ ಮೂಲಕ ರಾಜಕೀಯ ವಿರೋಧಿಗಳಿಗೆ ಜನಪರವಾದ ಕೆಲಸಗಳ ಮೂಲಕವೇ ಉತ್ತರಗಳನ್ನು ನೀಡುತ್ತಿದ್ದಾರೆ. ಫೋಟೋ ಪೋಸ್ಗಾಗಿಯೇ ಸಹಾಯ ಮಾಡುವ ದಿನಗಳಲ್ಲಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎಂಬ ಗಾದೆಯಂತೆ ತಾಲೂಕಿನ ವಿವಿಧ ದೇಗುಲಗಳಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕ ಸಹಾಯ ಮಾಡುತ್ತಿರುವ ಆನಂದ್ ಅವರಿಗೆ ಪಕ್ಷಾತೀತವಾಗಿ ಜನಬೆಂಬಲ ವ್ಯಕ್ತವಾಗುತ್ತಿದೆ. ಹೀಗೆ ಪ್ರಬಲ, ಬಲಿಷ್ಠ, ಭರವಸೆಯ ನಾಯಕನಾಗಿ ಹೊರಹೊಮ್ಮುತ್ತಿರುವ ಹುಸ್ಕೂರು ಆನಂದ್ ಅವರು ಜೆಡಿಎಸ್ನಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ರಾಜಕೀಯ ಗುರಿ, ಉದ್ದೇಶ, ಧ್ಯೇಯಗಳ ಬಗ್ಗೆ ಮಾತನಾಡಿದ್ದಾರೆ. ಜೆಡಿಎಸ್ 2013ರಲ್ಲಿದ್ದ ಶಕ್ತಿ ಸಾಮರ್ಥ್ಯವನ್ನ ಉಳಿಸಿಕೊಂಡಿದೆಯಾ? ಈಗಿನ ವಾತಾವರಣದಲ್ಲಿ ಜೆಡಿಎಸ್ಗೆ ಕಡಿಮೆನೆ. ಯಾಕೆ ಅಂದರೆ ಜೆಡಿಎಸ್ ಎಲ್ಲೂ ಅಂಥ ಸ್ಟ್ರಾಂಗ್ ಆಗಿ ಮೊನ್ನೆ ಪಟ್ಟಣ ಪಂಚಾಯತಿ ಇರ್ಬೋದು, ಯಾವುದೇ ಗ್ರಾಮ ಪಂಚಾಯತಿ ಇರ್ಬೋದು ಇಲ್ಲ. ಯಾಕಂದರೆ ಧೀರಾಜ್ ಹಣದ ಮುಂದೆ ಜೆಡಿಎಸ್ ಕುಗ್ಗೋಗೈತೆ. ಇಲ್ಲಿ ಹಣ ಚೆಲ್ಲೋರು ಯಾರೂ ಇಲ್ಲ. ಹಣ ಚೆಲ್ಲೋರು ಉಟ್ಕೊಂಡ ಮಾತ್ರ ಇಲ್ಲಿ ಸಾಧ್ಯ. ಆದರೆ ನಾನು ಕೆಸ್ತೂರು ಪಂಚಾಯತಿ ಒಂದು ಹಿಡ್ಕೊಂಡಿದ್ದೆ, ಅದನ್ನು ಹಾಳು ಮಾಡೋಕ್ಕೆ ಬಂದರು. ಆದರೂ ಅದನ್ನು ಮೀರಿ ನಾನು VSSN ಗೆಲ್ಸ್ಕೊಂಡಿದ್ದೀನಿ. ನಾನು ಏನು ತಂತ್ರಗಾರಿಕೆ ಮಾಡೋದನ್ನ ಮಾಡಿದ್ದೆ. ಅವಾಗ ನಾನು ಜೆಡಿಎಸ್ ಉಳಿಸ್ಲೇಬೇಕು ಅಂತ ಗೆದ್ಕೊಂಡಿದ್ದೀನಿ. ಆಮೇಲೆ ಮೊನ್ನೆ ಡೈರಿ ಎಲೆಕ್ಷನ್ನಲ್ಲಿ ಈ ಲೀಡ್ರುಗಳೆಲ್ಲ ಏನು ನಮಗೇನು ಸಪೋರ್ಟ್ ಮಾಡಿಲ್ಲ. ಇಲ್ಲ, ಮುನೇಗೌಡರು ಸಹ ನಮ್ಮ ಜೊತೆ ಓಡಾಡಿದ್ದಾರೆ. ಆದರೂ JDSನ ಏನು ವೋಟರ್ಸ್ ಇಟ್ಕೊಳಕ್ಕೆ ಅವ್ರು ವಿಫಲ ಆಗಿದ್ದಾರೆ. ಕಾಂಗ್ರೆಸ್ನವರು ವಿಫಲ ಆಗಿದ್ದಾರೆ. ಆದ್ದರಿಂದ ಇಲ್ಲಿ ಬೇರೆ ಒಂದು ನಿಷ್ಠಾವಂತ ಕಾರ್ಯಕರ್ತರು ಪಡೆ ಕಟ್ಟಬೇಕು ಅಂತ ನಾನು ನಿರ್ಧಾರ ಮಾಡಿ ಯಾವುದೇ ಅಧಿಕಾರಕ್ಕೆ ಆಸೆ ಪಡೆದಿರ ಕಟ್ಟೋಣ, ಎಲ್ಲರ ಜೊತೆ ಸೇರೋಣ, ಅವ್ರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡೋಣ. ಆಟೋಮೆಟಿಕ್ಕಾಗಿ ಅವಾಗ ಅವ್ರ ಮನಸ್ಸಿಗೆ ಹೋದಾಗ ಮುಂದೆ ಏನು ತೀರ್ಮಾನ ತಗೊಂತಾರೋ ಮತದಾರ ಅದಕ್ಕೆ ನಾವು ಬದ್ಧನಾಗಿರೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಆಗಿರುವುದರಿಂದ 2028ಕ್ಕೆ ಜೆಡಿಎಸ್ ಪಕ್ಷಕ್ಕೆ ಅವಕಾಶ ಸಿಗಲಿದೆಯಾ? ನಾನು ಯಾರ ವಿರುದ್ಧನೂ ಅಲ್ಲ. ಈಗ ಕೇಂದ್ರದಲ್ಲಿ NDA ಅಂತ ಇದೆ. ನಾಳೆ ದಿನ ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಸೇರಿ BJPಗಿನ್ನ ಹೆಚ್ಚು ಬಲ ನಾವು ತೋರಿಸಿದ್ರೆ, ಕುಮಾರಣ್ಣವ್ರು ಹೇಳಿದ್ದಾರೆ ನಾನು NDA ಟಿಕೆಟು JDSಗೆ ಕೊಡಿಸ್ತೀನಿ ಅಂತ. ಆ ರೀತಿಯಾಗಿ ಆಗೋಕ್ಕೆ ನಾವೆಲ್ಲ ರೀತಿಯಾಗೂ ಟ್ರೈ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ಬಂದಿರೋದು ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋರು ಅದಕ್ಕೆ ವಿರುದ್ಧವಾಗಿ ನಡೀತಾ ಇರೋದ್ರಿಂದ ಅದು ಗೊಂದಲ ಆಗಿದೆ.
ಇನ್ನು ಮುಂದಿನ ದಿನದಲ್ಲಿ ಅದು ಸರೋಗಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಇವಾಗ ಏನು ಹೊಸ್ದಾಗ ಯಾರೂ ಇಲ್ಲದೇ ಇರುವಾಗ, ಪಕ್ಷದ ಮುನ್ನಡೆಸೋಕ್ಕಿಲ್ಲದೆ ಇರುವಾಗ, ಒಬ್ಬ ಪಂಚಾಯತಿಯಲ್ಲಿ ಗೆಲ್ಲದೇ ಇರುವವರನ್ನು ಇಲ್ಲಿ ತಾಲೂಕು ಅಧ್ಯಕ್ಷರು ಮಾಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಫಸ್ಟ್ ಅವರೂರಲ್ಲೇ ಗ್ರಾಮ ಪಂಚಾಯತಿ ಗೆದ್ದಿಲ್ಲ. ಯಾಕೆಂದರೆ ಜಿಲ್ಲಾಧ್ಯಕ್ಷರಾದವ್ರು ಯಾರು ಇದ್ದಿದ್ದಕ್ಕೋಸ್ಕರ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ನನ್ನ ಹತ್ರ ಮೊನ್ನೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಕ್ಕೆ ಬಂದಾಗ. ಅಂಥ ಪರಿಸ್ಥಿತಿ ಇದ್ದಾಗ JDS ಇಲ್ಲ ಅನ್ನೋವಾಗ ಅವರೆಲ್ಲರೂ ಮುನ್ನಡ್ಸೋಕ್ಕೆ ಅವ್ರು ಬಂದವ್ರೆ. ಅವರಿಗೆ ನಾನು ಹೇಳ್ತೀನಿ ಈ ಮೂಲಕ, ಇನ್ನು ಮುಂದೆ ನಿಸರ್ಗ ನಾರಾಯಣ ಸ್ವಾಮಿ ಅಲ್ಲಿ ಬಲವಾಗಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಯಾರು ಅಂತ ಶಕ್ತಿವಂತರಿಲ್ಲ. ಅದಕ್ಕೆ ಶಕ್ತಿವಂತರಿಲ್ಲ ಅಂತ JDS ಕಾರ್ಯಕರ್ತರಲ್ಲೂ ಆಚೆ ಹೋಗೋಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೃಷ್ಣಾರೆಡ್ಡಿ ಬಂದವು ಆಚೆ ಹೋಗೋಕ್ಕೆಲ್ಲರೂ ಇಟ್ಟಿದ್ದಾರೆ. ಅವ್ರನ್ನೆಲ್ಲ ಹಿಡಿದು ನಾವೊಂದು ಪಕ್ಷ ಕಟ್ಟನ, ಮುಂದೆ ಒಳ್ಳೆ ಭವಿಷ್ಯ ಐತೆ JDSಗೆ ಅಂತ ನಾನು ಎಲ್ಲನೂ ತಾಳ್ಮೆಯಿಂದ ಇರಿಸಿ ಅವ್ರ ಜೊತೆ ಇರಬೇಕು ಅಂತ ಇಷ್ಟಪಟ್ಟು ನಾನು ಯಾವುದೇ ಅಧಿಕಾರ ತಗೊಂಡ್ರೆ ಅವ್ರ ಜೊತೆ ಇರ್ತಾ ಇದ್ದೀನಿ. ಬಿ ಮುನೇಗೌಡರು ಸ್ವತಂತ್ರ ಅಭ್ಯರ್ಥಿಯಾದರೆ ನೀವು ಪಕ್ಷದ ಪರವೋ ಅಥವಾ ವ್ಯಕ್ತಿಯ ಪರವೋ? ಮುನೇಗೌಡರು ಇಂಡಿಪೆಂಡೆಂಟ್ ಹೋದ್ರೂ ಇವಾಗ ಕಷ್ಟ ಇದೆ. ಯಾಕೆ ಅಂದರೆ ಮುನೇಗೌಡರಿಗೆ ವಾಸ್ತವಾಂಶ, ಅವರು ಎಲ್ಲೋ ದೇವನಹಳ್ಳಿಯಲ್ಲಿರ್ತಾರೆ, ವಾರಕ್ಕೊಂದಿನ ಬರ್ತಾರೆ. ವಾಸ್ತವಾಂಶದ ಪ್ರಕಾರ ಅವರಿಗಿರೋದು 15,000ದಿಂದ 20,000 ಒಳಗಡೆ ಓಟ್ ಅಷ್ಟೇ. ಇನ್ನು ಉಳಿದಿರೋದು JDS ಓಟೆ. 15-20,000 ಇರಬೇಕಾದ್ರೆ ಅವ್ರು ಗೆದಿಬೇಕಾದ್ರೆ ಇನ್ನೂ 45,000 ಓಟ್ ಬೇಕು. 45,000 ಅವ್ರು ಎಲ್ಲಿ ದುಡಿಗಣ್ಣ ಮಾಡ್ತಾರೆ? ಅವ್ರು ಬಂದು ಯಾಕೆ ನಿಂತ್ಕೊಂತಾರೆ? ಬಂದು JDSಗೆ ಅವ್ರದ್ದು ಸಂಘಟನೆ ಮಾಡಿದ್ರೆ ಮಾತ್ರ ಅವರಿಗೆ ಈಗೂ ಅವಕಾಶ ಐತೆ. ಅವರು ಏನೋ ನಾಳೆ ದಿನ ನನಗೆ NDA ಟಿಕೆಟ್ ಕೊಡಲ್ಲ ಅಂತ ಮನಸ್ಸಿಕ್ಕೊಂಡು ಅವ್ರು ಬೇರೆ ರೀತಿ ತೀರ್ವು ತಗೊಂಡ್ರೆ ಅದು ಅವರೇ ಬರ. ನಾವು ಅದಕ್ಕೆಲ್ಲ ಹೋಗೋದು ಇಲ್ಲ, ಕರೆಯೋದು ಇಲ್ಲ. ಇದು ನಾನು ಡಿಸೈಡು. ಯಾಕೆಂದರೆ ಅವ್ರು ಮನೆ ಹಾಳು ಮಾಡೋ ಬುದ್ಧಿ ನಮ್ಮ ಹತ್ರ ಇಲ್ಲ. ಮನೆ ಹಾಳು ಮಾಡಿರೋರು ಯಾರು ಇದ್ದಾರೋ ಹೋಗಿ ಕರ್ಕೊಂಬರ್ಬೋದು. ನಾನಂತೂ ಅವ್ರ ಮನೆಗೆ ಹೋಗಿ ಕರ್ಕೊಂಬರಲ್ಲ. 4 ಬಾರಿ ಸೋತಿರುವ ಬಿ ಮುನೇಗೌಡರ ಬೆನ್ನಿಗೆ ನಿಲ್ಲುವಿರೆ ಅಥವಾ ನಿಮ್ಮ ನಡೆ ಏನು? ಅದು 2028ರಲ್ಲಿ MLA ಎಲೆಕ್ಷನ್ ಬಂದಾಗ ನಿರ್ಧಾರ ಬೇಕು. ಈಗ ಮುನೇಗೌಡರಿಗೆ ನಾನು ಮೊನ್ನೆ ಮನವಿ ಮಾಡಿದ್ದೀನಿ, ನೀವು JDS ಪಕ್ಷದಲ್ಲಿದ್ದೀರಾ, ಬಂದು ಪಕ್ಷ ಸಂಘಟನೆ ಮಾಡೋಣ ನಾವು ನೀವು ಸೇರಿ. ಆವಾಗ ಪಕ್ಷ ಸಂಘಟನೆ ಮಾಡಿದಾಗ ನಮ್ಮ ಶಕ್ತಿ ಜಾಸ್ತಿ ಇದೆ ಅಂತ ಅಂದಾಗ ಕುಮಾರಣ್ಣ ಹತ್ರಕ್ಕೆ ಹೋಗೋಣ, ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡ್ತಾರೆ, ಆವಾಗ ಎಲ್ಲರೂ ದುಡಿದು JDS ಪಕ್ಷ ಗೆಲ್ಸೋಣ ಅಂತ ಹೇಳಿದ್ದೀನಿ. ಅವ್ರು ಏನು ನಿರ್ಧಾರ ತಗೊಂತಾರೋ ಇದುವರೆಗೂ ನನಗದು ಮಾಹಿತಿ ಇಲ್ಲ. ನಾನು ಮಾತ್ರ JDS ಪಕ್ಷಕ್ಕೆ ನಿಷ್ಠಾವಂತವಾಗಿರ್ತೀನಿ, JDS ಪಕ್ಷದಲ್ಲೇ ಇರ್ತೀನಿ. ನಿಷ್ಠಾವಂತ ಕಾರ್ಯಕರ್ತರಿಗೆ ನೀಡುವ ಸಂದೇಶವೇನು? ನಾನು JDS ಪಕ್ಷದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಸುಮಾರು ಒಂದು 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ. ಈಗ ನಾನು ಯಾವುದೇ ಅಧಿಕಾರ ಆಕಾಂಕ್ಷೆಗಳು ಏನು ಪಡೆದಿದ್ದೇನೆ. JDSಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಈಗೂ ಒಂದು 23,000ರಿಂದ 25,000 ಜನ ಇದ್ದಾರೆ. ಅವ್ರ ಜೊತೆ ಬೆರೆತು JDS ಪಕ್ಷನ ದೊಡ್ಡಬಳ್ಳಾಪುರದಾಗ ನಿಷ್ಠಾವಂತ ಕಾರ್ಯಕರ್ತರು ಸುಮಾರು ಒಂದು 20 ವರ್ಷದಿಂದ ಯಾವುದೇ MLA ಕಾಣದೇ ಇರೋದ್ರಿಂದ MLA ಮಾಡಬೇಕು ಅಂತ ಒಂದು ಎಲ್ಲ ಅವ್ರ ಕಾರ್ಯಕರ್ತರ ಜೊತೆ ಸೇರಿಬಿಟ್ಟೆ ಒಗ್ಗೂಡಿಸಿ ಮಾಡಬೇಕು ಅಂತ ನನ್ನ ಆಸೆ ಆಗಿದೆ. ಆ ಆಸೆಗೆ ತಕ್ಕನಾಗಿ ನಾನು ಯಾವುದೇ ಅಧಿಕಾರ ಸ್ವೀಕಾರ ಮಾಡಿದ್ರೆ ಕಾರ್ಯಕರ್ತರ ಜೊತೆಯೇ, ಕಾರ್ಯಕರ್ತರಿಗೆ ಏನೇ ಕಷ್ಟ ಸುಖ ಬಂದರೂ ಅವ್ರಿಗೆ ಸ್ಪಂದನೆ ಮಾಡಿಕೊಂಡು ಅವ್ರ ಜೊತೆಯೇ ಇದ್ದು ಕಾರ್ಯಕರ್ತರಿಂದನೇ ಅವ್ರವ್ರ ಮಟ್ಟಕ್ಕೆ ಒಬ್ಬೊಬ್ಬ ಹೊಸ ಲೀಡರ್ನ ಹುಟ್ಟಾಕಬೇಕು ಅಂತ ನಾನು ಒಂದು ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ ಪಡೆ ಕಟ್ಟಕ್ಕೆ ಸಿದ್ಧ ಇದ್ದೀನಿ. ಅದನ್ನು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನವೆಂಬರ್ ಡಿಸೆಂಬರ್ನಲ್ಲಿ ನಡೆಯಬಹುದಾದ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ನಿಮ್ಮ ನಡೆ? ತಾಲೂಕು ಅಧ್ಯಕ್ಷರು ಪಟ್ಟಿ ಹಿಡಿಯೋದಕ್ಕೆ ತಾಲೂಕು ಅಧ್ಯಕ್ಷರು ಯಾರನ್ನ ಬರೋರಿದ್ರೆ ಪಟ್ಟಿ ಹಿಡಿಬೋದು. ತಾಲೂಕು ಅಧ್ಯಕ್ಷ ನನಗೆ ಬೇಡ ಅಂತ ನಾನೇ ತಿರಸ್ಕಾರ ಮಾಡಿದ್ದೀನಿ. ನನಗದು ಆಫರ್ ಇತ್ತು, ನಾನು ಬೇಡ ಅಂತ ತಿರಸ್ಕಾರ ಮಾಡಿದ್ದೀನಿ. ಆಗ ಪಟ್ಟಿ ಹಿಡೋದ್ರಿಂದ ಏನೈತೆ? ತಾಲೂಕು ಅಧ್ಯಕ್ಷರಿಗೆ ಈಗೂ ಪಾಪ 1,20,000 ಮತ ಕೂಡಿಟ್ಟು NDA ಒಳಗಡೆ ಯಾರಿಗೆ ಬಂದು ಅವ್ರಿಗೆ ಮಾಡೋಕ್ಕೆ ಪ್ರಯತ್ನ ಬಿದ್ದರೆ ಸಾಕಾಗ್ಬಿಟ್ಟದೆ. ಇಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡು ನಿಲ್ಲಿಸಿ ಆ ಕೆಲಸ ಮಾಡಿದ್ರೆ ನಾನು ಫಸ್ಟು ಸಂತೋಷ ಪಡೋದು ನಾನೇನೆ. ತಾಲೂಕಿನಲ್ಲಿ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ನಿಮ್ಮ ನಿಲುವು? ಅದು ಏನು ಮತದಾರರು ಮನಸ್ಸಿಗೆ ನಾವು ಹೋಗ್ಬೇಕು ಅಂತ ಇದ್ದೀವಿ. ಆಗ ಮತದಾರರು ಎಲ್ಲರೂ ಮನಸ್ಸು ಮಾಡಿದ್ರೆ ಒಂದು ಲೇಡಿನ ತರೋದಕ್ಕೆ ನನ್ನ ತಂದೆ ತರ್ತೀವಿ ಅಂತ ನನ್ನ ಆಸೆ ಇದೆ. ಅದು ಮತದಾರರ ಮೇಲೆ ಡಿಸೈಡ್ ಮಾಡ್ತೀನಿ. ಅದು ಯಾರ ಮನೆಯದು ಅಂತ ನಾನು ಗುಟ್ಟು ಬಿಟ್ಕೊಡಲ್ಲ. ಬಟ್ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎದುರಿಸೋ ಶಕ್ತಿ ಇರೋ ಹೆಣ್ಮಗಳಿದ್ದಾಳೆ ಅಂತ ಹೇಳ್ತೀನಿ. JDS ಬಲಪಡಿಸಲು ಹುಸ್ಕೂರು ಆನಂದ್ ಅವರ ನೀಲಿನಕ್ಷೆ ಏನಿದೆ? ನಾನು ಕಾರ್ಯಕ್ರಮ ಅಂದರೆ ಇವಾಗೇನು ನಮ್ಮ ಧೀರಾಜ್ ಮುನ್ರಾಜ್ ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಕಳಿಸಿರೋ ಆ ರೀತಿಯಾಗಿರಲಿಲ್ಲ. ಏನು ನಮ್ಮ ಕಾರ್ಯಕರ್ತರಿಗೆ ಏನು ಒಂದು ನೋವಿದೆ,
ಇವಾಗ ಏನು ತಹಸೀಲ್ದಾರ್ ಆಫೀಸಲ್ಲಿ ಏನು ಕೆಲಸ ಆಗಲ್ಲ, ಪೊಲೀಸ್ ಸ್ಟೇಷನ್ ಕೆಲಸ ಆಗಲ್ಲ. ಅದಕ್ಕೆ ನಮ್ಮದೇ ಆದ ಒಂದು ಲಾಯರ್ ಟೀಮ್ ಕಟ್ಕೊಂಡು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಸದ್ಯದಲ್ಲೇ ಅದು ಸ್ಥಾಪನೆ ಮಾಡಿ ಫ್ರೀ ಸರ್ವಿಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ ಫ್ರೀ ಸರ್ವಿಸ್ ಮೇಲೇ ನಾನು ಜನಗಳ ಮನಸ್ಸಿಗೆ ಹೋಗೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದು ಅಭ್ಯರ್ಥಿಯಾಗಿ ಕಾಣಿಸ್ಕೊಳ್ಳೋದು ನಾನಲ್ಲ, ಜನಗಳು ತೀರ್ಮಾನ ಮಾಡಿದ್ರೆ. ನಾನಂತೂ ಯಾವತ್ತೂ MLA ಆಕಾಂಕ್ಷಿ ಅಲ್ಲ. ಹೆಣ್ಮಗಳು ಒಬ್ರು ಕ್ಯಾಂಡಿಡೇಟ್ ಆಗಕ್ಕೆ ರೆಡಿ ಇದ್ದಾರೆ, ರೆಡಿ ಆಗ್ತಾರೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಅವಕಾಶ ಸಿಗಲಿದೆಯಾ ಅಥವಾ NDA ಬಂದು JDSಗೆ ಅವ್ರದ್ದು ಸಂಘಟನೆ ಮಾಡಿದ್ರೆ ಮಾತ್ರ ಅವರಿಗೆ ಈಗೂ ಅವಕಾಶ ಐತೆ. ಅವರು ಏನೋ ನಾಳೆ ದಿನ ನನಗೆ NDA ಟಿಕೆಟ್ ಕೊಡಲ್ಲ ಅಂತ ಮನಸ್ಸಿಕ್ಕೊಂಡು ಅವ್ರು ಬೇರೆ ರೀತಿ ತೀರ್ವು ತಗೊಂಡ್ರೆ ಅದು ಅವರೇ ಬರ. ನಾವು ಅದಕ್ಕೆಲ್ಲ ಹೋಗೋದು ಇಲ್ಲ, ಕರೆಯೋದು ಇಲ್ಲ. ಇದು ನಾನು ಡಿಸೈಡು. ಯಾಕೆಂದರೆ ಅವ್ರ ಮನೆ ಹಾಳು ಮಾಡೋ ಬುದ್ಧಿ ನಮ್ಮ ಹತ್ರ ಇಲ್ಲ. ನಾಯಕರು ಗುಂಪುಗಾರಿಕೆಯಿಂದ ಕಾರ್ಯಕರ್ತರಿಗೆ ನಷ್ಟವಾಗುವುದಿಲ್ಲವೇ? ಅವ್ರ ಜೊತೆ ಬೆರೆತು JDS ಪಕ್ಷನ ದೊಡ್ಡಬಳ್ಳಾಪುರದಾಗ ನಿಷ್ಠಾವಂತ ಕಾರ್ಯಕರ್ತರು ಸುಮಾರು 20 ವರ್ಷದಿಂದ ಯಾವುದೇ MLA ಕಾಣದೇ ಇರೋದ್ರಿಂದ MLA ಮಾಡಬೇಕು ಅಂತ ಒಂದು ಎಲ್ಲ ಅವ್ರ ಕಾರ್ಯಕರ್ತರ ಜೊತೆ ಸೇರಿಬಿಟ್ಟೆ ಒಗ್ಗೂಡಿಸಿ ಮಾಡಬೇಕು ಅಂತ ನನ್ನ ಆಸೆ ಆಗಿದೆ. ಆ ಆಸೆಗೆ ತಕ್ಕನಾಗಿ ನಾನು ಯಾವುದೇ ಅಧಿಕಾರ ಸ್ವೀಕಾರ ಮಾಡಿದ್ರೆ ಕಾರ್ಯಕರ್ತರ ಜೊತೆನೇ, ಕಾರ್ಯಕರ್ತರಿಗೆ ಏನೇ ಕಷ್ಟ ಸುಖ ಬಂದರೂ ಅವ್ರಿಗೆ ಸ್ಪಂದನೆ ಮಾಡಿಕೊಂಡು ಅವ್ರ ಜೊತೆನೇ ಇದ್ದು ಕಾರ್ಯಕರ್ತರಿಂದನೇ ಅವ್ರವ್ರ ಮಟ್ಟಕ್ಕೆ ಒಬ್ಬ ಹೊಸ ಲೀಡರ್ನ ಹುಟ್ಟಾಕಬೇಕು ಅಂತ ನಾನು ಒಂದು ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ ಪಡೆ ಕಟ್ಟಕ್ಕೆ ಸಿದ್ಧ ಇದ್ದೀನಿ. ಅದನ್ನು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಂತಿ ನಿಷ್ಠಾವಂತ ಕಾರ್ಯಕರ್ತ ಹುಸ್ಕೂರು ಟಿ ಆನಂದ್, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ.